Muharram, Ashura, Muharramul Haram, the holy month. ಇಸ್ಲಾಮೀ ಸಂವಿಧಾನದ ಮೂಲಭೂತ ತತ್ವಗಳಿಗುಂಟಾದ ಧಕ್ಕೆಯನ್ನು ಗ್ರಹಿಸಿದ್ದರು. ಅವುಗಳಾವುವೆಂದರೆ, ಮೊಟ್ಟಮೊದಲನೆಯದಾಗಿ ಸ್ವತಂತ್ರ ಚುನಾವಣೆಯನ್ನು ಕೈಬಿಡಲಾಗಿತ್ತು. ಯಾವುದೇ ವ್ಯಕ್ತಿ ಸ್ವಇಚ್ಛೆಯಿಂದ ಅಧಿಕಾರ ಗಳಿಸಲು ಪ್ರಯತ್ನಿಸಬಾರದು. ಜನರು ಸಮಾಲೋಚನೆಯ ಮೂಲಕ ಉತ್ತಮ ವ್ಯಕ್ತಿಯನ್ನು ಆರಿಸಿ ಅವನಿಗೆ ಅಧಿಕಾರ ನೀಡಬೇಕಿತ್ತು. ಆದರೆ ಇಲ್ಲಿ ವಂಶಾಡಳಿತವನ್ನು ಹೇರುತ್ತಾ ಅಕ್ರಮಿ ವ್ಯಕ್ತಿಯೊಬ್ಬನಿಗೆ ಪಟ್ಟಾಭಿಷೇಕ ಮಾಡಲಾಗಿತ್ತು. ಎರಡನೆಯದಾಗಿ ಸಮಾಲೋಚನಾ ವ್ಯವಸ್ಥೆ ಕುಸಿದು ಬಿದ್ದಿತ್ತು. ಆಡಳಿತಗಾರನಿಗೆ ಸೂಕ್ತ ಸಲಹೆ ನೀಡಲು ಸತ್ಯಸಂಧರು, ಜ್ಞಾನಿಗಳು ಹಾಗೂ ಸಮರ್ಥರಾದವರನ್ನು ಆಯ್ದು ಸಮಿತಿಯೊಂದನ್ನು ನೇಮಿಸಲಾಗುತ್ತಿತ್ತು. ಸಮಿತಿ ಎಂದರೆ ಮಜ್ಲಿಶೆ ಶೂರಾ. ಆದರೆ ಇದರ ಬದಲಿಗೆ ಹೊಗಳು ಭಟ್ಟರು ಮತ್ತು ತಮ್ಮ ಕಪಟಿಗಳನ್ನು ಈ ಸಮಿತಿಗೆ ಸೇರಿಸಿ ನಿರಂಕುಶ ಆಡಳಿತ ಜಾರಿಗೊಳಿಸಲಾಯಿತು. ಮೂರನೆಯದಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ದಮನವಾಗಿತ್ತು. ಜನರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸೃಜನಾತ್ಮಕವಾಗಿ ಟೀಕಿಸುವ ಹಕ್ಕಿತ್ತು. ಆದರೆ ಇಲ್ಲಿ ಟೀಕಿಸುವವರನ್ನು ದಮನಿಸಲಾಯಿತು. ಹೀಗೆ ಸತ್ಯದ ಕತ್ತನ್ನು ಹಿಸುಕಿ ಹೊಗಳು ಭಟ್ಟರನ್ನು ಪ್ರಶಂಸಿಸಲಾಯಿತು. ನಾಲ್ಕನೆಯದಾಗಿ ಹೊಣೆಗಾರಿಕೆಯ ಪ್ರಜ್ಞೆ ಕುಂಠಿತವಾಗಿತ್ತು. ಆಡಳಿತಗಾರರು ದೇವನ ಮುಂದೆ ವಿಚಾರಣೆ ನೀಡಬೇಕಿದೆ ಎಂಬ ಹೊಣೆಗಾರಿಕೆಯ ಪ್ರಜ್ಞೆಯ ಬದಲಿಗೆ ಸ್ವಾರ್ಥ ತುಂಬಿ ತುಳುಕಿತು. ಆಡಳಿತಗಾರರು ತಮ್ಮನ್ನು ಪ್ರಶ್ನಾತೀತರು ಎಂದು ಭಾವಿಸಲಾರಂಭಿಸಿದರು. ಐದನೆಯದಾಗಿ ಬೈತುಲ್ ಮಾಲ್ ಅಂದರೆ ಸಾರ್ವಜನಿಕ ಬೊಕ್ಕಸ. ಸಾರ್ವಜನಿಕ ಬೊಕ್ಕಸದ ಜವಾಬ್ದಾರಿ ಹೊರಟು ಹೋಗಿತ್ತು. ಅಲ್ಲಾಹನ ಸ್ವತ್ತು ಹಾಗೂ ಮುಸ್ಲಿಮರ ವಿಶ್ವಸ್ತ ನಿಧಿಯಾದ ಬೈತುಲ್ ಮಾಲ್ನಲ್ಲಿ ಹಣ ಸೇರಬೇಕಾದರೂ ಧರ್ಮಸಮ್ಮತ ಮಾರ್ಗದಿಂದಲೇ ಸೇರಬೇಕಿತ್ತು. ಬೈತುಲ್ ಮಾಲ್ ಅಂದರೆ ಸಾರ್ವಜನಿಕ ಬೊಕ್ಕಸದ ಹಣ ತೆಗೆಯಬೇಕಾದರೂ ಧರ್ಮಸಮ್ಮತ ಕಾರ್ಯಕ್ಕಾಗಿರಬೇಕಾಗಿತ್ತು. ಅದು ಜನರ ಸೊತ್ತಾಗಿತ್ತೇ ಹೊರತು ಆಡಳಿತಗಾರನ ಸ್ವಂತ ಸ್ವತ್ತಾಗಿರಲಿಲ್ಲ. ಆದರೆ ಹೀಗೆ ಅತ್ಯಂತ ಪಾರದರ್ಶಕ ಲೆಕ್ಕಪತ್ರ ನೀಡುವ ಬದಲು ಆಡಳಿತಗಾರರು ಹಾಗೂ ಅಧಿಕಾರಿಗಳು ಬೇಕಾಬಿಟ್ಟಿ ಹಣ ಕಬಳಿಸಲು ಪ್ರಾರಂಭಿಸಿದರು. ಆರನೆಯದಾಗಿ ಕಾನೂನಿನ ಆಳ್ವಿಕೆ ಕೊನೆಗೊಂಡಿತ್ತು. ಮೊದಲು ಅಲ್ಲಾಹ್ ಮತ್ತು ಪ್ರವಾದಿಯವರ ಕಾನೂನಾದ ಶರೀಅತ್ನ ಆಳ್ವಿಕೆ ಇತ್ತು. ಯಾರೂ ಕಾನೂನಿಗೆ ಅತೀತರಾಗಿರಲಿಲ್ಲ. ಆದರೆ ಈಗ ದುರ್ಬಲರು ಮತ್ತು ಬಡವರಿಗೆ ಕಾನೂನು ಅನ್ವಯವಾದರೆ ಸಿರಿವಂತರು ಮತ್ತು ಬಲಾಢ್ಯರು ಕಾನೂನಿಗೆ ಹೊರತಾದರು. ಏಳನೆಯದಾಗಿ ಸಂಪೂರ್ಣ ಸಮಾನತೆ. ಮುಸ್ಲಿಮರಲ್ಲಿ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಮೇಲ್ಮೈ ಇದ್ದಲ್ಲಿ ಅದು ಕೇವಲ ಚಾರಿತ್ರ್ಯ, ಅರ್ಹತೆ ಮತ್ತು ಸೇವೆಯ ಆಧಾರದಲ್ಲಿತ್ತು. ಆದರೆ ಅದಕ್ಕೆ ಬದಲಾಗಿ ಆಡಳಿತಗಾರ ಹಾಗೂ ಅಧಿಕಾರಿಗಳ ಕುಟುಂಬದವರಿಗೆ ಉನ್ನತ ಸ್ಥಾನ ಮತ್ತು ಇತರರಿಗೆ ಕನಿಷ್ಠ ಸ್ಥಾನ ದೊರಕಲಾರಂಭಿಸಿತು. ತನ್ಮೂಲಕ ಪಕ್ಷಪಾತ ವ್ಯಾಪಕಗೊಂಡಿತು. ಎಂಟನೆಯದಾಗಿ ಇಸ್ಲಾಮೀ ಸಂವಿಧಾನದ ಮೂಲ ತತ್ವಗಳಿಗೆ ಕುಂದುಂಟಾದುದನ್ನು ಗ್ರಹಿಸಿದ ಹಜರತ್ ಇಮಾಮ್ ಹುಸೈನ್ ರವರು ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನೆಯ ತಮ್ಮ ಕರ್ತವ್ಯದಿಂದ ಹಿಂಜರಿಯದೆ ಅದಕ್ಕಾಗಿ ಹೋರಾಡಿ ಹುತಾತ್ಮರಾದರು. ಸಮಾಜದ ಅನ್ಯಾಯ ಅಕ್ರಮಗಳನ್ನು ನೋಡುತ್ತಾ ಮೂಕ ಸಾಕ್ಷಿಗಳಾಗಿರುವ ಜನರಿಗೆ ಹಜರತ್ ಇಮಾಮ್ ಹುಸೈನ್ ರವರ ಜೀವನ ಚರಿತ್ರೆಯಲ್ಲಿ ಬಹುದೊಡ್ಡ ಪಾಠವಿದೆ. ಇದು ಹಜರತ್ ಇಮಾಮ್ ಹುಸೈನ್ ರ ಹುತಾತ್ಮತೆಯ ಐತಿಹಾಸಿಕ ಹಿನ್ನೆಲೆ.